ನಾನು ರಂಜಿತ್ ಶುರಿಯಾರ್, ನನ್ನ ಜೊತೆಲಿ ಅಶ್ವಿನಿ ದೇವಾಡಿಗ ಕೂಡ ಇದ್ದಾರೆ. ಮೊದಲ ಸುದ್ದಿಯನ್ನ ನೋಡೋಣ. ಯಶ್ ಅಭಿನಯದ ಟಾಕ್ಸಿಕ್ ಟೀಸರ್ಗೆ ಬ್ರೇಕ್ ಬೀಳುತ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ ಇತ್ತಲ್ಲ, ಹಲ್ಚಲ್ ಸೃಷ್ಟಿಸಿದಂತಹ ಟಾಕ್ಸಿಕ್ ಸಿನಿಮಾದ ಟೀಸರ್ ಇದಕ್ಕೆ ಬ್ರೇಕ್ ಬೀಳುತ್ತಾ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಗೆ ದೂರು ಕೊಡಲಾಗಿದೆ. ಯಾಕಂತ ಹೇಳಿದ್ರೆ ಟಾಕ್ಸಿಕ್ ಟೀಸರ್ ನಲ್ಲಿ ಅಶ್ಲೀಲ ಕಂಟೆಂಟ್ಗಳಿದಾವೆ. ಟಾಕ್ಸಿಕ್ ಟೀಸರ್ ನಿಂದ ಮಕ್ಕಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಚಲನಚಿತ್ರ ಟೀಸರ್ಗಳಿಗೂ ಸೆನ್ಸಾರ್ ಪ್ರಮಾಣ ಪತ್ರವನ್ನ ನೀಡಿ ಟೀಸರ್ಗೆ ಮಾರ್ಗಸೂಚಿ ಕಡ್ಡಾಯ ಮಾಡುವಂತೆ ಮನವಿಯನ್ನ ಮಾಡಿದ್ದಾರೆ. ವಕೀಲ ಲೋಹಿತ್ ಹನುಮಾಪುರದಿಂದ ದೂರು ಕೊಟ್ಟಿದ್ದಾರೆ. ಆ ಮೂಲಕ ಇದಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಟಾಕ್ಸಿಕ್ ಟೀಸರ್ ಇತ್ತಲ್ಲ, ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಟೀಸರ್ ಹಿಂಗಿದ್ರೆ ಇನ್ ಸಿನಿಮಾ ಹೆಂಗಿರಬಹುದು ಅಂತ ಹೇಳಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ಈಗ ಈ ಟೀಸರ್ಗೆ ಅಪಸ್ವರ ಕೇಳಿಬಂದಿದೆ. ಕೆಲವು ಅಶ್ಲೀಲ ಕಂಟೆಂಟ್ಗಳು ಇದರಲ್ಲಿ ಇದಾವೆ ಅನ್ನೋದು ಈಗ ದೂರುದಾರರ ಆರೋಪ ಆಗಿದೆ. ಇದು ಮಕ್ಕಳ ಮೇಲೆ ಗಂಭೀರವಾದ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಈಗ ಯಾರು ಕಂಪ್ಲೇಂಟ್ ಮಾಡಿದಾರಲ್ಲ ಅವ್ರು ಹೇಳ್ತಾ ಇರುವಂತ ಮಾತು. ಇನ್ನು ಟಾಕ್ಸಿಕ್ ಸಿನಿಮಾದ ಈ ಟೀಸರ್ ಬಗ್ಗೆ ಏನೀಗ ಅಪಸ್ವರ ಕೇಳಿ ಬಂದಿದೆಯಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಕಲೀಗ ಪ್ರವೀಣ್ ಸಲಗನಹಳ್ಳಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಅಶ್ಲೀಲ ಅನ್ನಿಸುವಂತ ಕಂಟೆಂಟ್ ಟಾಕ್ಸಿಕ್ ಟೀಸರ್ ನಲ್ಲಿ ಏನಿದೆ ಪ್ರವೀಣ್? ಖಂಡಿತ ರಂಜಿತ್, ಏನಂತ ಹೇಳಿದ್ರೆ ಏನು ಯಶ್ ನಿರ್ದೇಶನ ಜೊತೆಗೆ ಏನು ನಟನೆಯನ್ನು ಮಾಡಿದ್ದಾರೆ. ಸೊ ಬಹು ನಿರೀಕ್ಷಿತ ಏನು ಟಾಕ್ಸಿಕ್ ಟೀಸರ್ ಏನಿತ್ತು ಸಿಕ್ಕಾಪಟ್ಟೆ ಸೆನ್ಸೇಷನ್ ಶುರು ಮಾಡಿದೆ. ಯಾಕಂತ ಹೇಳಿದ್ರೆ ಯಶ್ ಅವ್ರದ್ದು ಕೆಜಿಎಫ್ ಆದ ಬಳಿಕ ಏನು ಬಹು ನಿರೀಕ್ಷಿತ ಏನು ಟಾಕ್ಸಿಕ್ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಕ್ರೇಜ್ ಇದೆ. ಸೊ ಯಾಕಾಗಿ ಈಗಾಗಲೇ ಟೀಸರ್ ಕೂಡ ಏನು ಯಶ್ ಅವರ ಬರ್ತ್ಡೇ ದಿನ ರಿಲೀಸ್ ಆಗಿತ್ತು. ಸೊ ಎಲ್ಲೊಂದ್ ಕಡೆ ಜನಕ್ಕೆ ಖುಷಿ ಇತ್ತು. ಆದ್ರೆ ಇತ್ತೀಚೆಗೆ ಆ ಟೀಸರ್ ರಿಲೀಸ್ ಆಗಿ ಏನು ಕಳೆದ 3 ದಿನಗಳಿಂದ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಒಂದ್ ರೀತಿಯ ಯಶ್ ಅವ್ರನ್ನ ಅಣಕಿಸುವಂತ ಪ್ರಯತ್ನ ಆಗ್ತಿದೆ. ಯಾಕಂತ ಹೇಳಿದ್ರೆ ಟೀಸರ್ ಅಲ್ಲಿ ಬಹುತೇಕ ಅಶ್ಲೀಲ ದೃಶ್ಯಗಳನ್ನು ತೋರಿಸಲಾಗಿದೆ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಯಾವುದೇ ಸಿನಿಮಾವನ್ನ ನಾವು ಅಂದ್ರೆ ಒಂದು ರೀತಿ ಅಂದಾಜಿಸಲಕ ಯಾವ ರೀತಿಯಲ್ಲಿ ಅಂದಾಜಿಸಬಹುದು ಅಂತ ಹೇಳಿದ್ರೆ ಒಂದು ಟೀಸರ್ ಅಥವಾ ಟ್ರೈಲರ್ ಮೂಲಕ ಸಿನಿಮಾ ಈಗ ಇರಬಹುದು ಎನ್ನುವಂಥದ್ದು. ಆದ್ರೆ ಈ ಟೀಸರ್ ಏನ್ ಬಿಡುಗಡೆ ಆಗಿದೆ ಟಾಕ್ಸಿಕ್, ಸೊ ಟೀಸರ್ ನೋಡ್ತಾ ಇದ್ರೆ ಇಡೀ ಸಿನಿಮಾದಲ್ಲಿ ಅಶ್ಲೀಲತನ ಇದೆ ಅನ್ನುವಂಥದ್ದನ್ನ ಬಿಂಬಿಸಲಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದಷ್ಟು ಜನ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ಈ ವಿರುದ್ಧ ಈಗ ವಕೀಲ ಲೋಹಿತ್ ಎನ್ನುವಂತ ದೂರು ಕೊಟ್ಟಿದ್ದಾರೆ. ಅಂದ್ರೆ ಮಕ್ಕಳು ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ, ಮನೇಲಿ ಫ್ಯಾಮಿಲಿ ಕೂಡ ನೋಡೋಕ್ ಆಗೋದಿಲ್ಲ ಎನ್ನುವಂಥದ್ದು. ಯಶ್ ಅವರು ಹೇಳಿರ್ತಾರೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ, ಸೊ ನನ್ನ ತಂದೆ ತಾಯಿ ಜೊತೆ ಕೂತು ನಾನು ಯಾವುದನ್ನು ಕೂಡ ಅಂದ್ರೆ ಅನ್ಕಂಫರ್ಟೇಬಲ್ ಫೀಲ್ ಆಗಿ ಯಾವುದು ದೃಶ್ಯಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ, ಆ ರೀತಿಯ ಸೀನ್ಗಳನ್ನ ನಾನು ಮಾಡೋದಿಲ್ಲ ಎನ್ನುವಂಥದ್ದು. ಆದ್ರೆ ಈಗ ಟಾಕ್ಸಿಕ್ ಟೀಸರ್ ಅಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು ನಿಜಕ್ಕೂ ಮಕ್ಕಳಂತಲ್ಲ ಫ್ಯಾಮಿಲಿ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ ಎನ್ನುವಂಥದ್ದು ಒಂದು ರೀತಿ ಸಾರ್ವಜನಿಕರಿಂದ ಆಕ್ರೋಶ ಹೊರ ಆಗಿರುವಂಥದ್ದು. ಓಕೆ ಪ್ರವೀಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರವೀಣ್. ನಾನು ರಂಜಿತ್ ಶುರಿಯಾರ್, ನನ್ನ ಜೊತೆಲಿ ಅಶ್ವಿನಿ ದೇವಾಡಿಗ ಕೂಡ ಇದ್ದಾರೆ. ಮೊದಲ ಸುದ್ದಿಯನ್ನ ನೋಡೋಣ. ಯಶ್ ಅಭಿನಯದ ಟಾಕ್ಸಿಕ್ ಟೀಸರ್ಗೆ ಬ್ರೇಕ್ ಬೀಳುತ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ ಇತ್ತಲ್ಲ, ಹಲ್ಚಲ್ ಸೃಷ್ಟಿಸಿದಂತಹ ಟಾಕ್ಸಿಕ್ ಸಿನಿಮಾದ ಟೀಸರ್ ಇದಕ್ಕೆ ಬ್ರೇಕ್ ಬೀಳುತ್ತಾ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಗೆ ದೂರು ಕೊಡಲಾಗಿದೆ. ಯಾಕಂತ ಹೇಳಿದ್ರೆ ಟಾಕ್ಸಿಕ್ ಟೀಸರ್ ನಲ್ಲಿ ಅಶ್ಲೀಲ ಕಂಟೆಂಟ್ಗಳಿದಾವೆ. ಟಾಕ್ಸಿಕ್ ಟೀಸರ್ ನಿಂದ ಮಕ್ಕಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಚಲನಚಿತ್ರ ಟೀಸರ್ಗಳಿಗೂ ಸೆನ್ಸಾರ್ ಪ್ರಮಾಣ ಪತ್ರವನ್ನ ನೀಡಿ ಟೀಸರ್ಗೆ ಮಾರ್ಗಸೂಚಿ ಕಡ್ಡಾಯ ಮಾಡುವಂತೆ ಮನವಿಯನ್ನ ಮಾಡಿದ್ದಾರೆ. ವಕೀಲ ಲೋಹಿತ್ ಹನುಮಾಪುರದಿಂದ ದೂರು ಕೊಟ್ಟಿದ್ದಾರೆ. ಆ ಮೂಲಕ ಇದಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಟಾಕ್ಸಿಕ್ ಟೀಸರ್ ಇತ್ತಲ್ಲ, ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಟೀಸರ್ ಹಿಂಗಿದ್ರೆ ಇನ್ ಸಿನಿಮಾ ಹೆಂಗಿರಬಹುದು ಅಂತ ಹೇಳಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ಈಗ ಈ ಟೀಸರ್ಗೆ ಅಪಸ್ವರ ಕೇಳಿಬಂದಿದೆ. ಕೆಲವು ಅಶ್ಲೀಲ ಕಂಟೆಂಟ್ಗಳು ಇದರಲ್ಲಿ ಇದಾವೆ ಅನ್ನೋದು ಈಗ ದೂರುದಾರರ ಆರೋಪ ಆಗಿದೆ. ಇದು ಮಕ್ಕಳ ಮೇಲೆ ಗಂಭೀರವಾದ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಈಗ ಯಾರು ಕಂಪ್ಲೇಂಟ್ ಮಾಡಿದಾರಲ್ಲ ಅವ್ರು ಹೇಳ್ತಾ ಇರುವಂತ ಮಾತು. ಇನ್ನು ಟಾಕ್ಸಿಕ್ ಸಿನಿಮಾದ ಈ ಟೀಸರ್ ಬಗ್ಗೆ ಏನೀಗ ಅಪಸ್ವರ ಕೇಳಿ ಬಂದಿದೆಯಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಕಲೀಗ ಪ್ರವೀಣ್ ಸಲಗನಹಳ್ಳಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಅಶ್ಲೀಲ ಅನ್ನಿಸುವಂತ ಕಂಟೆಂಟ್ ಟಾಕ್ಸಿಕ್ ಟೀಸರ್ ನಲ್ಲಿ ಏನಿದೆ ಪ್ರವೀಣ್?
ಖಂಡಿತ ರಂಜಿತ್, ಏನಂತ ಹೇಳಿದ್ರೆ ಏನು ಯಶ್ ನಿರ್ದೇಶನ ಜೊತೆಗೆ ಏನು ನಟನೆಯನ್ನು ಮಾಡಿದ್ದಾರೆ. ಸೊ ಬಹು ನಿರೀಕ್ಷಿತ ಏನು ಟಾಕ್ಸಿಕ್ ಟೀಸರ್ ಏನಿತ್ತು ಸಿಕ್ಕಾಪಟ್ಟೆ ಸೆನ್ಸೇಷನ್ ಶುರು ಮಾಡಿದೆ. ಯಾಕಂತ ಹೇಳಿದ್ರೆ ಯಶ್ ಅವ್ರದ್ದು ಕೆಜಿಎಫ್ ಆದ ಬಳಿಕ ಏನು ಬಹು ನಿರೀಕ್ಷಿತ ಏನು ಟಾಕ್ಸಿಕ್ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಕ್ರೇಜ್ ಇದೆ. ಸೊ ಯಾಕಾಗಿ ಈಗಾಗಲೇ ಟೀಸರ್ ಕೂಡ ಏನು ಯಶ್ ಅವರ ಬರ್ತ್ಡೇ ದಿನ ರಿಲೀಸ್ ಆಗಿತ್ತು. ಸೊ ಎಲ್ಲೊಂದ್ ಕಡೆ ಜನಕ್ಕೆ ಖುಷಿ ಇತ್ತು. ಆದ್ರೆ ಈ ಇತ್ತೀಚೆಗೆ ಈ ಟೀಸರ್ ರಿಲೀಸ್ ಆಗಿ ಏನು ಕಳೆದ 3 ದಿನಗಳಿಂದ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಒಂದ್ ರೀತಿಯ ಯಶ್ ಅವ್ರನ್ನ ಅಣಕಿಸುವಂತ ಪ್ರಯತ್ನ ಆಗ್ತಿದೆ. ಯಾಕಂತ ಹೇಳಿದ್ರೆ ಟೀಸರ್ ಅಲ್ಲಿ ಬಹುತೇಕ ಅಶ್ಲೀಲ ದೃಶ್ಯಗಳನ್ನು ತೋರಿಸಲಾಗಿದೆ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಯಾವುದೇ ಸಿನಿಮಾವನ್ನ ನಾವು ಅಂದ್ರೆ ಒಂದು ರೀತಿ ಅಂದಾಜಿಸಲಕ ಯಾವ ರೀತಿಯಲ್ಲಿ ಅಂದಾಜಿಸಬಹುದು ಅಂತ ಹೇಳಿದ್ರೆ ಒಂದು ಟೀಸರ್ ಅಥವಾ ಟ್ರೈಲರ್ ಮೂಲಕ ಸಿನಿಮಾ ಈಗ ಇರಬಹುದು ಎನ್ನುವಂಥದ್ದು. ಆದ್ರೆ ಈ ಟೀಸರ್ ಏನ್ ಬಿಡುಗಡೆ ಆಗಿದೆ ಟಾಕ್ಸಿಕ್, ಸೊ ಟೀಸರ್ ನೋಡ್ತಾ ಇದ್ರೆ ಇಡೀ ಸಿನಿಮಾದಲ್ಲಿ ಅಶ್ಲೀಲತನ ಇದೆ ಅನ್ನುವಂಥದ್ದನ್ನ ಬಿಂಬಿಸಲಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದಷ್ಟು ಜನ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ಈ ವಿರುದ್ಧ ಈಗ ವಕೀಲ ಲೋಹಿತ್ ಎನ್ನುವಂತ ದೂರು ಕೊಟ್ಟಿದ್ದಾರೆ. ಅಂದ್ರೆ ಮಕ್ಕಳು ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ, ಮನೇಲಿ ಫ್ಯಾಮಿಲಿ ಕೂಡ ನೋಡೋಕ್ ಆಗೋದಿಲ್ಲ ಎನ್ನುವಂಥದ್ದು. ಯಶ್ ಅವರು ಹೇಳಿರ್ತಾರೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ, ಸೊ ನನ್ನ ತಂದೆ ತಾಯಿ ಜೊತೆ ಕೂತು ನಾನು ಯಾವುದನ್ನು ಕೂಡ ಅಂದ್ರೆ ಅನ್ಕಂಫರ್ಟೇಬಲ್ ಫೀಲ್ ಆಗಿ ಯಾವುದು ದೃಶ್ಯಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ, ಆ ರೀತಿಯ ಸೀನ್ಗಳನ್ನ ನಾನು ಮಾಡೋದಿಲ್ಲ ಎನ್ನುವಂಥದ್ದು. ಆದ್ರೆ ಈಗ ಟಾಕ್ಸಿಕ್ ಟೀಸರ್ ಅಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು ನಿಜಕ್ಕೂ ಮಕ್ಕಳಂತಲ್ಲ ಫ್ಯಾಮಿಲಿ ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ ಎನ್ನುವಂಥದ್ದು ಒಂದು ರೀತಿ ಸಾರ್ವಜನಿಕರಿಂದ ಆಕ್ರೋಶ ಹೊರ ಆಗಿರುವಂತದ್ದು. ಓಕೆ ಪ್ರವೀಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರವೀಣ್. ನಾನು ರಂಜಿತ್ ಶುರಿಯಾರ್, ನನ್ನ ಜೊತೆಲಿ ಅಶ್ವಿನಿ ದೇವಾಡಿಗ ಕೂಡ ಇದ್ದಾರೆ. ಮೊದಲ ಸುದ್ದಿಯನ್ನ ನೋಡೋಣ. ಯಶ್ ಅಭಿನಯದ ಟಾಕ್ಸಿಕ್ ಟೀಸರ್ಗೆ ಬ್ರೇಕ್ ಬೀಳುತ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ ಇತ್ತಲ್ಲ, ಹಲ್ಚಲ್ ಸೃಷ್ಟಿಸಿದಂತಹ ಟಾಕ್ಸಿಕ್ ಸಿನಿಮಾದ ಟೀಸರ್, ಇದಕ್ಕೆ ಬ್ರೇಕ್ ಬೀಳುತ್ತಾ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಗೆ ದೂರು ಕೊಡಲಾಗಿದೆ. ಯಾಕಂತ ಹೇಳಿದ್ರೆ ಟಾಕ್ಸಿಕ್ ಟೀಸರ್ ನಲ್ಲಿ ಅಶ್ಲೀಲ ಕಂಟೆಂಟ್ಗಳಿದಾವೆ. ಟಾಕ್ಸಿಕ್ ಟೀಸರ್ ನಿಂದ ಮಕ್ಕಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಚಲನಚಿತ್ರ ಟೀಸರ್ಗಳಿಗೂ ಸೆನ್ಸಾರ್ ಪ್ರಮಾಣ ಪತ್ರವನ್ನ ನೀಡಿ ಟೀಸರ್ಗೆ ಮಾರ್ಗಸೂಚಿ ಕಡ್ಡಾಯ ಮಾಡುವಂತೆ ಮನವಿಯನ್ನ ಮಾಡಿದ್ದಾರೆ. ವಕೀಲ ಲೋಹಿತ್ ಹನುಮಾಪುರದಿಂದ ದೂರು ಕೊಟ್ಟಿದ್ದಾರೆ. ಆ ಮೂಲಕ ಇದಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಟಾಕ್ಸಿಕ್ ಟೀಸರ್ ಇತ್ತಲ್ಲ, ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಟೀಸರ್ ಹಿಂಗಿದ್ರೆ ಇನ್ ಸಿನಿಮಾ ಹೆಂಗಿರಬಹುದು ಅಂತ ಹೇಳಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ಈಗ ಈ ಟೀಸರ್ಗೆ ಅಪಸ್ವರ ಕೇಳಿಬಂದಿದೆ. ಕೆಲವು ಅಶ್ಲೀಲ ಕಂಟೆಂಟ್ಗಳು ಇದರಲ್ಲಿ ಇದಾವೆ ಅನ್ನೋದು ಈಗ ದೂರುದಾರರ ಆರೋಪ ಆಗಿದೆ. ಇದು ಮಕ್ಕಳ ಮೇಲೆ ಗಂಭೀರವಾದ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಈಗ ಯಾರು ಕಂಪ್ಲೇಂಟ್ ಮಾಡಿದಾರಲ್ಲ ಅವ್ರು ಹೇಳ್ತಾ ಇರುವಂತ ಮಾತು. ಇನ್ನು ಟಾಕ್ಸಿಕ್ ಸಿನಿಮಾದ ಈ ಟೀಸರ್ ಬಗ್ಗೆ ಏನೀಗ ಅಪಸ್ವರ ಕೇಳಿ ಬಂದಿದೆಯಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಕಲೀಗ ಪ್ರವೀಣ್ ಸಲಗನಹಳ್ಳಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಅಶ್ಲೀಲ ಅನ್ನಿಸುವಂತ ಕಂಟೆಂಟ್ ಟಾಕ್ಸಿಕ್ ಟೀಸರ್ ನಲ್ಲಿ ಏನಿದೆ ಪ್ರವೀಣ್? ಖಂಡಿತ ರಂಜಿತ್, ಏನಂತ ಹೇಳಿದ್ರೆ ಏನು ಯಶ್ ನಿರ್ದೇಶನ ಜೊತೆಗೆ ಏನು ನಟನೆಯನ್ನು ಮಾಡಿದ್ದಾರೆ. ಸೊ ಬಹು ನಿರೀಕ್ಷಿತ ಏನು ಟಾಕ್ಸಿಕ್ ಟೀಸರ್ ಏನಿತ್ತು ಸಿಕ್ಕಾಪಟ್ಟೆ ಸೆನ್ಸೇಷನ್ ಶುರು ಮಾಡಿದೆ. ಯಾಕಂತ ಹೇಳಿದ್ರೆ ಯಶ್ ಅವ್ರದ್ದು